ಎಲ್ಲಾ ಡಿ ಬಸ್ ಅಭಿಮಾನಿಗಳು ಈ ವಿಡಿಯೋನ ಶೇರ್ ಮಾಡಬೇಕು. ಈ ವಿಷಯ ಹೋಗಿ ಬಂದು ನಮ್ ಬುಡಕ್ಕೆ ಬರ್ತಾ ಇದೆ. ಹೊರಗಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯುದ್ಧ ಮಾಡಕ್ಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಏನಂದ್ರೆ ಬುಡಕ್ ಬರ್ತಿದ್ಯಾ ಗುರು? ಫಸ್ಟ್ ಆಫ್ ಆಲ್ ಇಂಥವ್ರಿಗೆ ಅಕ್ಕನ್ ಬಡಿಬೇಕು ಗುರು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ತಂದಿಟ್ಟು ಖುಷಿ ನೋಡೋರು ಇವ್ರಿಗೆ ಮೊದ್ಲು ಅಕ್ಕನ್ ಜಡಿಬೇಕು ಗುರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ನೋಡಬಹುದು ಗುರು, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ಏನೋ ಸ್ವಲ್ಪ ಕಾಂಟ್ರವರ್ಸಿ ನಡೀತಿದೆ ನಮ್ಮ ಡಿ ಬಾಸ್ ಹಾಗೂ ಕಿಚ್ಚ ಬಾಸ್ ಇಂದು. ಅದೇ ತಗೊಂಡ್ ಬಂದಿದ್ದೀನಿ, ನಿಮಗೆ ಕ್ಲಿಯರಿಟಿ ಆಗಿ ತೋರಿಸ್ಕೊಡ್ತೀನಿ. ಮೊದಲು ವಿಡಿಯೋ ನೋಡ್ಕೊಂಡ್ ಬರ್ರಿ, ಆಮೇಲೆ ಮಾತಾಡೋಣ. ಓಕೆನಾ? ಫ್ಯಾನ್ ವಾರ್ ಎಲ್ಲ ನಡೀತಾ ಇದೆಯಲ್ಲ, ಅದಕ್ಕೆಲ್ಲ ಏನು ಇಷ್ಟಪಡ್ತೀನಿ? ಇಲ್ಲ ಸಾಕು, ಯಾವ ಫ್ಯಾನ್ ವಾರ್ ಇಲ್ಲ. ಸುಮ್ನೆ ಅವ್ರು ಒಬ್ರಿಗೊಬ್ರಿಗೆ ಬೈಕೊಂಡು ಅಷ್ಟೇ ಇರ್ಬೇಕು ಹೊರತು ಏನು ಅದರಿಂದ ಏನು ಬೆನಿಫಿಟ್ ಇಲ್ಲ. ನಿಜ ಗುರು, ಯಾಕಂದ್ರೆ ತಂದಿಡೋರು ಬಹಳ ಜನ ಗುರು. ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಇದು ಒಂದೇ ಟಾರ್ಗೆಟ್ ಇಟ್ಕೊಂಡಿರ್ಬೇಕು. ಓಕೆನಾ? ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹತ್ಬೇಕಿತ್ತು. ಒಂದು ರಿಯಾಕ್ಷನ್ ಇಂದ ಬರ್ತಾ ಇರೋದಿದು, ನನ್ನಿಂದಲ್ಲ. ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಕ್ಕೆ ನೆಕ್ಸ್ಟ್ ಡೇ ಬಂದು ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಏನು ಹೇಳಿದ್ರು ನೀವು ಕಾದ್ರಿ. ಯಾರಿಗೆ ಹೇಳಿದ್ದು, ಏನಾಯ್ತು, ಏನ್ ನಡೀತು, ಯಾಕೆ ಸುದೀಪ್ ಅವ್ರು ಯಾವತ್ತೂ ಮಾತಾಡಲ್ಲ, ಹಿಂಗೆ ಮಾತಾಡಿದ್ರು ಅಂತ. ಇಂಡಸ್ಟ್ರಿ, ಒಂದು ನಿಮಿಷ ಸರ್ ಗುರು ನೋಡ್ಬೋದು, ನಮ್ಮ ಸುದೀಪ್ ಸರ್ ಎಲ್ಲ ಕ್ಲಿಯರಿಟಿ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಹುಬ್ಳಿಯಲ್ಲಿ ಒಂದು ಮಾತು ಹೇಳಿದ್ರು. ಓಕೆನಾ? ಆ ಮಾತು ಹಿಡ್ಕೊಂಡು ಹೇಟರ್ಸು ಆಕೆನ್ ಜಡಿತಿದ್ದಾರೆ ಕೇಳಬಾರ್ದು. ಯಾಕಂದ್ರೆ ಇಂಥವ್ರಲಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಕೆಟ್ಟ ಕೆರ ಹಿಡ್ದಿರೋದು. ಅರ್ಥ ಮಾಡ್ಕೊಳ್ರಿ. ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ ಶಿವಣ್ಣನ ಬಗ್ಗೆ. 45 ಬಗ್ಗೆ ಮಾತಾಡ್ತೀನಿ. ದಯವಿಟ್ಟು ಶಿವಣ್ಗೆ ಅವ್ರು ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಇನ್ನೊಬ್ಬರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಹೌದು ಗುರು, ಇವ್ರು ಕೂಡ ಕರೆಕ್ಟಾಗಿ ಹೇಳ್ತಿದ್ದಾರೆ. ಯಾಕಂದ್ರೆ ಇವ್ರ ಹೆಸರು, ಆತನ ಹೆಸರು, ಈತನ ಹೆಸರು ತಗೊಂಡು ಯಾರು ಹೇಳಿಲ್ಲ. ಓಕೆನಾ ಗುರು? ನಾನು ಹೇಳೋದು ಒಂದೇ ಮಾತು, ಅವ್ರ ಮಾತು ಕೇಳೋದು ಬಿಟ್ಟು ನಿಮ್ಮ ಮನ್ಸ್ನಾಗ ಅಭಿಮಾನ ಅಂತ ಇದ್ರೆ ನಿಮ್ಮ ಮನ್ಸಿನ ಮಾತು ನೀವು ಕೇಳ್ತೀರಿ. ಓಕೆನಾ? ಎಲ್ಲಾ ಡಿ ಬಸ್ ಅಭಿಮಾನಿಗಳು ಈ ವಿಡಿಯೋನ ಶೇರ್ ಮಾಡಬೇಕು. ಈ ವಿಷಯ ಹೋಗಿ ಬಂದು ನಮ್ ಬುಡಕ್ಕೆ ಬರ್ತಾ ಇದೆ. ಸೆಡೆ ನಿನ್ ಬುಡಕಲ್ಲ, ನೀನು ಬ್ಯಾರೆ ಬುಡಕ್ ತಗೊಂಡ್ ಹೋಗಕತ್ತಿ ಗುರು. ಫಸ್ಟ್ ಆಫ್ ಆಲ್ ಇಂಥವ್ರಿಗೆ ಕೆರ ತಗೊಂಡ್ ಹೊಡಿಬೇಕು ಗುರು. ಇಂಥವ್ರಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಹಾಳಾಗ್ತಿರೋದು. ಓಕೆನಾ? ನಮಗೆ ಡಿ ಬಾಸ್ ದೇವ್ರೆ. ಸಾವಿರ ಜನ ಮಾತಾಡ್ತಾರೆ ಅಂತ ನಾವು ಚೇಂಜ್ ಆಗಲ್ಲ ಅಣ್ಣ. ವ್ಯಕ್ತಿನೇ ಅಣ್ಣ ಯಾವತ್ತು. ನಾನು ಹೇಳೋದು, ಇವಾಗ ನಾನು ಚಿಕ್ಕವನಿಂದ ಅವ್ರ ಫ್ಯಾನೇ ಅಣ್ಣ. ನನಗೆ ಬುದ್ಧಿ ಬಂದಂಗಿದೆ ನಾನು ಅವ್ರ ಫ್ಯಾನೇ. ಅಂದ್ರೆ ಇದು ಗುರು ಡಿ ಬಾಸ್ ಅಭಿಮಾನ ಅಂದ್ರೆ. ಯಾಕಂದ್ರೆ ಡೆವಿಲ್ ಮೂವಿ ರಿಲೀಸ್ ಆದಾಗ ಒಂದ್ ಸ್ವಲ್ಪ ಫ್ಯಾನ್ಸ್ಗಳಿಗೆ ನೋಡಿದ್ನಪ್ಪ, ಅವತ್ತಾರ ಗುರು. ಈಗ ನಾನು ಸುದೀಪ್ ಅಭಿಮಾನಿ. ಫಸ್ಟ್ ನನಗೆ ವಿಷ್ಣುವರ್ಧನ್ ಅವರಿಂದ ಕಿಚ್ಚ ಬಂದಿದ್ದು. ನನಗೆ ಫಸ್ಟ್ ದಾದಾ ಬರೋದಲ್ಲ, ಡಾಕ್ಟರ್ ವಿಷ್ಣುವರ್ಧನ್. ಈಗ ಅವರಿಂದಲೇ ಎಷ್ಟೆಷ್ಟು ಜನ ಬೆಳೆದಿದ್ದಾರೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ತುಂಬ ಜನ ಬೆಳೆದಿದ್ದಾರೆ ತಾನೆ. ಹಾಗೆ ಬೆಳೆಯೋದು ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿ. ಈಗ ನಮಗೂ ಡಿ ಬಾಸು ಎಲ್ಲ ಇಷ್ಟ. ನಾವು ಆಟೋದವ್ರಾಗಿರ್ಬೋದು. ನಮ್ಮ ಹುಡುಗ ಒಬ್ಬವನೇ ನನ್ನ ದೋಸ್ತ, ಅವನು ವಿಷ್ಣುವರ್ಧನ್ ಅಭಿಮಾನಿ ಅಣ್ಣ. ಅವನು ನನ್ನ ಜೊತೆ ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಜೈ ಡಿ ಬಾಸ್ ಅಂದ. ಅವನು ದಾದಾ ಅಭಿಮಾನಿ, ಅವ್ನು ಕಿಚ್ಚ ಸುದೀಪ್ ಇಷ್ಟ. ನಾನು ಹೋಗಿ ಅವ್ನಿಗೆ ಹೇಳ್ಬೇಕು ತಾನೆ ಜೈ ಸುದೀಪ್ ಅಂತ. ಉದಾಹರಣೆ ಹೇಳೋದು ಇದು ಗುರು ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ, ಬುದ್ಧಿವಂತರ ಮಾತಂದ್ರೆ ಇದು. ಓಕೆನಾ ಗುರು? ಇಷ್ಟೇ ಅಲ್ಲ ಗುರು, ನಮ್ಮ ದಾವಣಗೆರೆಯಲ್ಲಿ ಮಾರ್ಕ್ ಮೂವಿ ಹವಾ ಫುಲ್ ಜೋರಿದೆ ಗುರು, ನೋಡ್ಕೊಂಬರ್ರಿ. ನನ್ನ ಹೆಸರು ಜ್ಞಾನೇಶ್ವರ ಹರಿಹರ, ತ್ರಿನೇತ್ರ ತ್ರಿಶೂಲ್ ಥಿಯೇಟರ್ ದಾವಣಗೆರೆಯಲ್ಲಿ ಸ್ಟಾಪ್. ಓಕೆ. ಈಗ ಮಾರ್ಕ್ ಏನೈತಲ್ಲ, ಅದು ಇಟ್ ವಿಲ್ ಮೇಕ್ ಮ್ಯಾಕ್ಸ್ ನಮ್ಮಲ್ಲಿನ ಹಾಕಿತ್ತು ತ್ರಿನೇತ್ರ ಥಿಯೇಟರ್ನಲ್ಲಿ. ಕಲೆಕ್ಷನ್ ಸೂಪರ್, ಪಿಕ್ಚರ್ ಅವ್ರದ್ದು ಚೆನ್ನಾಗಿ ಬಂದಿತ್ತು. ಈ ಸತಿ ಮಾರ್ಕ್ ನೋಡಿದಪ್ಪ ಅಂತ ಹೇಳಿದ್ರೆ, ಈ ಬ್ಯಾನರು ಇವು ಎಲ್ಲ ಕಟ್ಟಿದ್ ನೋಡಿದಪ್ಪ ಅಂತ ಹೇಳಿದ್ರೆ ನನಗೆ ಇದು ಏನಪ್ಪ ನಿರೀಕ್ಷೆ ಮೀರಿ ಕೆಲಸ ಮಾಡಿದ್ದಾರೆ ಜನ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹಿಂಗೆ ಇಂಟ್ರೆಸ್ಟ್ಗಳು ನಿಮಗೋಸ್ಕರ ತೊಗೊಂಡ್ಬರ್ತಿರ್ತೀನಿ. ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡ್ಕೊಳ್ರಿ. ಓಕೆ ಬಾಯ್ ಗೈಸ್.